ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ 2025ರಲ್ಲಿ ಯಾರು ಕರ್ನಾಟಕ ರಾಜ್ಯ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಎಕ್ಸಾಮ್ ಅಂತಕ್ಕಂಥದ್ದನ್ನ ಬರೆದು ಕ್ಲಿಯರ್ ಆದಂಥ ಅಭ್ಯರ್ಥಿಗಳ ಪೈಕಿ ಇದೀಗ ಒಂದು ಸರ್ಟಿಫಿಕೇಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತೀರಾ. ಇದೀಗ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕ CSL ಡಿಪಾರ್ಟ್ಮೆಂಟ್ನ ಕಡೆಯಿಂದ ಅಭ್ಯರ್ಥಿಗಳಿಗೆ ಯಾವ ಅಭ್ಯರ್ಥಿಗಳಿಗೆ ಕ್ಲಿಯರ್ ಆಗಿರುವಂಥದ್ದು ಇರುತ್ತಲ್ಲ ಅವರಿಗೆ ಸಂಬಂಧಪಟ್ಟಂತೆ ಯಾವ ಅಭ್ಯರ್ಥಿಗಳು ಏನಾದರೂ ಮಿಸ್ಟೇಕ್ಸ್ಗಳನ್ನ ಮಾಡಿರುತ್ತಲ್ಲ ಅಂದರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಡಿಕ್ಲರೇಷನ್ ಕೊಟ್ಟ ನಂತರ ಯಾವುದೇ ರೀತಿ ಎಡಿಟಿಂಗ್ ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಮಿಸ್ ಆಗಿ ಡಿಕ್ಲರೇಷನ್ ಕೂಡ ಕೊಟ್ಬಿಟ್ಟಿರ್ತೀರ. ಅವರ ಒಂದು ಹೆಸರನ್ನು ತಪ್ಪಾಗಿ ಹಾಕಿರ್ಬೋದು, ಇನಿಷಿಯಲ್ ಅನ್ನ ಮಿಸ್ ಮಾಡಿರೋದಾಗಿರುತ್ತೆ, ಅಥವಾ ತಪ್ಪುಗಳನ್ನು ಹಾಕಿರೋದಾಗಿರುತ್ತೆ, ಅಥವಾ ತಂದೆ ತಾಯಿ ಹೆಸರುಗಳನ್ನು ತಪ್ಪದಾಗ ಹಾಕಿರ್ಬೋದಾಗಿರುತ್ತೆ. ಅವರ ಒಂದು ಕ್ಯಾಸ್ಟ್ನ ಒಂದು ವಾಟ್ ಕ್ಯಾಟಗರಿ ಇರುತ್ತಲ್ಲ ಅದನ್ನು ಆಯ್ಕೆ ಮಾಡುವಂಥದ್ರಲ್ಲಿ ತಪ್ಪನ್ನು ಮಾಡಿರೋದಾಗಿರ್ಬೋದು, ಅಥವಾ ದಿನಾಂಕಗಳಲ್ಲಿ ಜನ್ಮ ದಿನಾಂಕ ಇರುತ್ತಲ್ಲ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಈ ಥರ ಏನಾರೋ ಒಂದು ಫೋಟೋ ಹಾಕಿಲ್ಲ, ಸಿಗ್ನೇಚರ್ ಹಾಕಿಲ್ಲ, ಮಿಸ್ ಆಗಿ ಏನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಡಿಟಿಂಗ್ನ ಅಂದರೆ ತಿದ್ದುಪಡಿನ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊಟ್ಟಿರುವಂಥದ್ದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ಎಲ್ಲಿ ಹೋಗಿ ಮಾಡಿಸಬೇಕಿರುತ್ತೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಂತಿಮವಾಗಿ ಸರ್ಟಿಫಿಕೇಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತೆಲ್ಲ ಒಂದು ಕ್ವಶನ್ಗಳಿರುವಂಥದ್ದಾಗಿರುತ್ತೆ. ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವಿತ್ ಯೂಟ್ಯೂಬ್ ಚಾನಲ್ಗೆ BEd ಆಗಿರ್ಬೋದು, TET ಆಗಿರ್ಬೋದು, ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವಿತ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಇಷ್ಟ ಆಗ್ತಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದು ಅಂತ ಕೂಡ ತಿಳಿಸ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾ ಮುಖಾಂತರ ಕೂಡ ಪಡ್ಕೊತಾ ಇರ್ಬೋದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ 2025 ಡಿಸೆಂಬರ್ ತಿಂಗಳ 7ನೇ ತಾರೀಕಿನಂದು ಪೇಪರ್ 1 ಪೇಪರ್ 2 ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಅಭ್ಯರ್ಥಿಗಳಿಗೆ ಡಿಸೆಂಬರ್ 2025 23ನೇ ತಾರೀಕಿನಂದು ಡಿಸೆಂಬರ್ 23ನೇ ತಾರೀಕಿನಂದು ರಿಸಲ್ಟ್ ಎಲ್ಲ ಪ್ರಕಟ ಆಯಿತು. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ದಾಖಲೆ ಪ್ರಮಾಣದಲ್ಲಿ 97,000 ಆಸುಪಾಸಿನ ಅಭ್ಯರ್ಥಿಗಳು ಕ್ಲಿಯರ್ ಆಗಿರುವಂಥದ್ದಾಗಿರುತ್ತೆ. ಬಹುತೇಕ ಅಪ್ಲಿಕೇಶನ್ 3.35 ಲಕ್ಷ ಅಭ್ಯರ್ಥಿಗಳು ಹಾಕಿದರೆ ಎಂಬ ಮಾಹಿತಿಗಳು ಲಭ್ಯ ಇರುವಂಥದ್ದಾಗಿರುತ್ತೆ. ಆ ಒಂದು ಪೈಕಿ 94% 93%ರಿಂದ 94% ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಈಗ ಕ್ಲಿಯರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಪೈಕಿ ಕ್ಲಿಯರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಯಾಕಂದ್ರೆ ಅಭ್ಯರ್ಥಿಗಳಿಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಎಲ್ಲ ಒಂದು ಮಾಹಿತಿಗಳು ಗೊತ್ತಿರುತ್ತಿಲ್ಲ. ಆ ಒಂದು ರೀಸನ್ ಇಂದ ಹೇಳ್ತಿರೋದು, ಕ್ಲಿಯರ್ ಯಾರು ಅಭ್ಯರ್ಥಿಗಳಿಗೆ ಕ್ವಾಲಿಫೈಡ್ ಅಂತ ಏನು ಬಂದಿರುತ್ತಲ್ಲ ಸರ್ಟಿಫಿಕೇಟ್ ಅಲ್ಲಿ, ಆ ಅಭ್ಯರ್ಥಿಗಳಿಗೆ ಮತ್ತೆ ಇವಾಗ ಕ್ಲಿಯರ್ ಆಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಎಡಿಟಿಂಗ್ ಇನ್ನೊಂದು ಮತ್ತೊಂದು ಅವಕಾಶ ಇರೋದಿಲ್ಲ. ಯಾಕಂದ್ರೆ ಅದು ಉಪಯೋಗನೂ ಕೂಡ ಇರೋದಿಲ್ಲ. ಯಾಕಂದ್ರೆ ಅವರಿಗೆ ಸರ್ಟಿಫಿಕೇಟ್ ಅಂತ ಸಿಗೋದಿಲ್ಲ ಅಲ್ಲ. ಸೊ ಆ ಒಂದು ರೀಸನ್ ಇಂದ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ ಕ್ಲಿಯರ್ ಅಂತ ಬಂದಿರುತ್ತಲ್ಲ, ಈಗ ಇಂತಿಷ್ಟು ಮಾರ್ಕ್ಸ್ ಅಂತ ಫಿಕ್ಸ್ ಆಗಿರುತ್ತಲ್ಲ. ಕೆಲವೊಂದು ಕ್ಯಾಟಗರಿ ಅಭ್ಯರ್ಥಿಗಳಿಗೆ 83 ಅಥವಾ 82 ಬಂದರೂ ಕ್ಲಿಯರ್ ಅಂತ ಕೊಟ್ಟಿರ್ತಾರೆ ಕ್ವಾಲಿಫೈಡ್ ಅಂದ್ಬಿಟ್ಟು. ಇತರ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 90 ಅಂಕನೇ ಬರಬೇಕು ಅಂತ ಇರುತ್ತೆ, ಅಥವಾ ಇಂತಿಷ್ಟು ಮಾರ್ಕ್ಸ್ಗೆ ಪರ್ಸೆಂಟೇಜ್ 55% 60% ಅಂತ ಯಾರಿಗಿದೆಯಲ್ಲ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದೀವಿ, ನೋಡ್ಕೋಬೋದಿರುತ್ತೆ. ಈ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ಸ್ ಅನ್ನು ಮಾಡಿದಂಥ ಅಭ್ಯರ್ಥಿಗಳು ಸರಿಪಡಿಸ್ಕೊಳ್ಳೋದಕ್ಕೆ ತಿದ್ದುಪಡಿನ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರೋದಾಗಿರುತ್ತೆ. ಅದಕ್ಕೆ ಅಂತಾನೆ ಕೆಲವೊಂದು ಶುಲ್ಕ ಕೂಡ ಇಟ್ಟಿರುವಂಥದ್ದಾಗಿರುತ್ತೆ. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಅಲ್ಲಿ ಡಿಡಿನ ಕಟ್ಟೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಎಲ್ಲಿ ಹೋಗಬೇಕಿರುತ್ತೆ ಏನಂತ ಕೇಳ್ತಿರಲ್ಲ, ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಒಂದು KG ರಸ್ತೆಯಲ್ಲಿ ಇರತಕ್ಕಂಥ ಒಂದು CSL ಆಫೀಸ್ ಏನಿದೆ ಸ್ಕ್ರೀನ್ ಮುಖಾಂತರ ನೋಡ್ತಿದ್ದೀರಾ, ಇಲ್ಲಿಗೆ ಹೋಗೋರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಅವರಿಗೆ ಒಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನಾದರೂ ಮಿಸ್ಟೇಕ್ಸ್ ಅನ್ನು ಮಾಡಿದ್ರೆ, ಅಥವಾ ಅವ್ರ ಫ್ರೆಂಡ್ಸ್ಗೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ, ಸೈಬರ್ ಸೆಂಟ್ರಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ, ಏನೋ ಮಿಸ್ಟೇಕ್ಸ್ಗಳು ಆಗ್ಬಿಟ್ಟಿರುತ್ತೆ, ಗೊತ್ತಿರೋದಿಲ್ಲ ನಿಮಗೆ. ಸೊ ಇವಾಗ ಕ್ಲಿಯರ್ ಅಂತ ಆಗಿದೆ, ಇದನ್ನು ಸರಿಪಡಿಸಬೇಕು, ತಿದ್ದುಪಡಿ ಮಾಡ್ಕೋಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ CSL ಡಿಪಾರ್ಟ್ಮೆಂಟ್ಗೆ ಹೋಗೋರ ಮುಖಾಂತರದಲ್ಲಿ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದಾಗಿರುತ್ತೆ. ಯಾವುದೇ ರೀತಿ ನೂಡಲ್ಸ್ ಇಟ್ಟರು ಇನ್ನೊಂದು ಮತ್ತೊಂದರಲ್ಲಿ ಸದ್ಯಕ್ಕೆ ಅವಕಾಶ ಅವರು ಮಾಹಿತಿನ ತಿಳಿಸ್ಕೊಟ್ಟಿಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧ ಬರುತ್ತಾ ಇಲ್ವ ಅಂತಕ್ಕಂಥ ಕ್ಲಾರಿಟಿ ಸದ್ಯಕ್ಕಿಲ್ಲ. ಸೊ ಆ ಒಂದು ರೀಸನಿಂದ ಇವಾಗ ಏನಾದರೂ ಅಭ್ಯರ್ಥಿಗಳು ಕ್ಲಿಯರ್ ಆಗಿದೆ ಅಂತಂದರೆ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟ್ ಅಂತ ಸಿಗುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಸುಮ್ಮನೆ ಒಂದು ದಿನ ಆದರೂ ಅಭ್ಯರ್ಥಿಗಳಿಗೆ ಯಾವುದೋ ಡಿಸ್ಟಿಕಲ್ಲಿ ಇದ್ದರೂ ಸಮಸ್ಯೆ ಇರೋದಿಲ್ಲ, ಒಂದು ದಿನ ಬಂದ್ಬಿಟ್ಟು ಅಭ್ಯರ್ಥಿಗಳು ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಏನೋ ತಿದ್ದುಪಡಿ ಇರುತ್ತಲ್ಲ, ಏನೋ ಮಿಸ್ಟೇಕ್ಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ, ಯಾಕಂದ್ರೆ ನಿಮ್ಮೊಂದು ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುವಂಥ ಸರ್ಟಿಫಿಕೇಟ್ ಆಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಹೇಳ್ತಿರುವಂಥದ್ದು. ಮತ್ತೆ ನೀವು ಬರ್ಕೋಬೋದಾಗಿರುತ್ತೆ ಹೆಚ್ಚಿಗೆ ಮಾರ್ಕ್ಸ್ ಬೇಕು ಅಂದರೆ, ಬಟ್ ಆದರೂ ಕೂಡ ಸರ್ಟಿಫಿಕೇಟ್ಗೆ ಇವಾಗ ಬರ್ತಿರುತ್ತಲ್ಲ ಅಭ್ಯರ್ಥಿಗಳಿಗೆ. ಸೊ ಆ ಒಂದು ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಹೇಳ್ತಿರುವಂಥದ್ದು, ಆ ಒಂದು ಸರ್ಟಿಫಿಕೇಟಲ್ಲಿ ನಿಮಗೆ ಏನಾದ್ರು ಚೇಂಜಸ್ ಚೇಂಜಸ್ ಇತ್ತು ಅಂತಕ್ಕಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ನೀವು ಅದನ್ನು ಮಾಡಿಸ್ಕೋಬೋದಿರುತ್ತೆ. CSL ಡಿಪಾರ್ಟ್ಮೆಂಟ್ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿಗೆ ಹೋಗೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಇದೀಗ ಕೊಟ್ಟಿರುವಂಥದ್ದಾಗಿರುತ್ತೆ. ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ, ಕ್ಲಿಯರ್ ಆದಂಥ ಅಭ್ಯರ್ಥಿಗಳಿಗೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಅಂದರೆ ನಿಮಗೆ ಕ್ಲಿಯರ್ ಮುಗಿಸಿದಿರಲ್ಲ, ಇವಾಗ ಕ್ಲಿಯರ್ ಆಗಿರುತ್ತಲ್ಲ ಇಂತಿಷ್ಟು ಮಾರ್ಕ್ಸ್ ಅಂತ, ಇಲ್ಲಿ ಪಾಸ್ ಅಂತ ಕರೆಯೋದಿಲ್ಲ ಅದನ್ನು, ಆ ಒಂದು ಕಾರಣಕ್ಕೆ ಹೇಳ್ತಿರೋದು. ಕ್ವಾಲಿಫೈಡ್ ಅಂತ ಬಂದಿರುತ್ತಲ್ಲ ಅಭ್ಯರ್ಥಿಗಳಿಗೆ, ಆ ಅಭ್ಯರ್ಥಿಗಳು ಬಂದು ತಿದ್ದುಪಡಿನ ಮಾಡಿಸ್ಕೋಬೋದಾಗಿರುತ್ತೆ. ಸೊ ಅದಕ್ಕೆ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಹಾಲ್ ಟಿಕೆಟ್ ಏನಿರುತ್ತಲ್ಲ ಅದನ್ನು ತೊಗೊಂಡೋಗಿರಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೂಫ್ ಏನಿರುತ್ತಲ್ಲ ನಿಮ್ಮದು, ಅದನ್ನು ತೊಗೊಂಡೋಗಿರಿ. ಇವಾಗ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸಬೇಕಿದೆ ಹಾಗೆ ಅಂತಕ್ಕಂಥ ಸಂದರ್ಭದಲ್ಲಿ SSLC ಒಂದು ಮಾರ್ಕ್ಸ್ಗಳಾಗಿರ್ಬೋದು, ಬೇರೆ ಒಂದು ಏನಾದ್ರು ಪ್ರೂಫ್ನ ತೊಗೊಂಡೋಗಿರಿ. ಅಥವಾ ಈ ಥರ ಅಗತ್ಯ ದಾಖಲೆಗಳು ಏನಿರುತ್ತಲ್ಲ ನಾರ್ಮಲ್ ಆಗಿ ನೀವೇನೇನು ಅಲ್ಲಿ ಸಂಬಂಧಪಟ್ಟಂತೆ ಈಗ ನಿಮ್ಗೆ ಗೊತ್ತಾಗುತ್ತೆ ನಾರ್ಮಲ್ ಆಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ, ಅದನ್ನು ತೊಗೊಂಡೋಗೋರ ಮುಖಾಂತರ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇಲಾಖೆ ಕಡೆಯಿಂದ ಕೊಟ್ಟಿರೋದಾಗಿರುತ್ತೆ. ಆ ನಂತರದಲ್ಲಿ ಫೈನಲ್ ಅನ್ನ ಸರ್ಟಿಫಿಕೇಟನ್ನು ಬಿಡೋದಾಗಿರುತ್ತೆ. ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಯಾವಾಗ ಅಂತಿಮ ಪ್ರಮಾಣ ಪತ್ರವನ್ನು ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಏನಿದೆ ಅಭ್ಯರ್ಥಿಗಳಿಗೆ ಅದ್ರ ಬಗ್ಗೆ ಹೇಳುವಂಥದ್ದು. ಅಭ್ಯರ್ಥಿಗಳಿಗೆ ಇಲಾಖೆ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಒಂದು ಫಲಿತಾಂಶ ಪ್ರಕಟ ಆದ 4 ವಾರದ ಒಳಗಡೆ ಈ ಒಂದು TET ಒಂದು ಸರ್ಟಿಫಿಕೇಟನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರೆ ಅಭ್ಯರ್ಥಿಗಳು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಅಂತ. ಅಂದರೆ ರಿಸಲ್ಟ್ ಪ್ರಕಟ ಆದ 4 ವಾರದ ಒಳಗಡೆ ಅಭ್ಯರ್ಥಿಗಳಿಗೆ ಅವರು ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಕಾದು ನೋಡಬೇಕಿರುತ್ತೆ. ಜನವರಿ ತಿಂಗಳ ಕೊನೆಯ ವಾರದ ಆಲ್ಮೋಸ್ಟ್ ಅಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಫೆಬ್ರವರಿ ಫಸ್ಟ್ ವೀಕಲ್ಲಂತೂ ಬರುವ ಸಾಧ್ಯತೆ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಕಾದು ನೋಡಬೇಕಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಡೌನ್ಲೋಡ್ ಮಾಡೋದು ಏನು ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಇರ್ತದೆ. ಅದು ಕೂಡ ಬಂದಂಥ ಸಂದರ್ಭದಲ್ಲಿ ಮಾಹಿತಿ ಕೂಡ ಸಿಗುತ್ತೆ ನಿಮಗೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳು.